ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ರಾಕಿಂಗ್ ಸ್ಟಾರ್ ಯಶ್ ತಾಯಿ ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ. ಪುಷ್ಪಾ ವಿರುದ್ಧ ಭೂ ಒತ್ತುವರಿ ಆರೋಪ ಕೇಳಿ ಬಂದಿದೆ. ಬೆಳ್ಳಂಬೆಳಗ್ಗೆ ಹಾಸನದಲ್ಲಿ ಇರುವ ಪುಷ್ಪಾ ಮನೆಯ ಬಳಿ ಜೆಸಿಬಿ ಘರ್ಜಿಸಿದ್ದು ಕಾಂಪೌಂಡ್ ಅನ್ನ ಧ್ವಂಸಗೊಳಿಸಲಾಗಿದೆ. ಒಡೆದು ಹಾಕಿರೋ ಕಾಂಪೌಂಡ್, ಮಾತಿಗೆ ಮಾತು, ವಾದ ವಾಕ್ಯುದ್ಧ, ಹಾಯಿ ಡ್ರಾಮಾ. ಇದು ಬೆಳ್ಳಂಬೆಳಗ್ಗೆ ಹಾಸನದ ವಿದ್ಯಾನಗರದಲ್ಲಿರುವ ನಟ ಯಶ್ ತಾಯಿಯ ಮನೆ ಬಳಿ ಕಂಡು ಬಂದ ದೃಶ್ಯ. ಪುತ್ರ ಪಾನ್ ಇಂಡಿಯಾದ ಸ್ಟಾರ್ ನಟ, ಸದಾ ಸುದ್ದಿಯಲ್ಲೇ ಇರೋ ತಾಯಿ. ನಾವೀಗ ಹೇಳ್ತಿರೋದು ನಟ ಯಶ್ ತಾಯಿ ಪುಷ್ಪಾ ಅವರ ಬಗ್ಗೆ. ಹೌದು, ಹಾಸನದ ವಿದ್ಯಾನಗರದಲ್ಲಿರೋ ಯಶ್ ತಾಯಿ ಪುಷ್ಪಾ ಮನೆಯ ಬಳಿ 1500 ಅಡಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿರೋ ಆರೋಪ ಕೇಳಿಬಂದಿದೆ. ಬೆಳ್ಳಂಬೆಳಗ್ಗೆ ಪುಷ್ಪಾ ಮನೆಯ ಬಳಿ ಬುಲ್ಡೋಸರ್ ಘರ್ಜಿಸಿದ್ದು ಕಾಂಪೌಂಡ್ ಧ್ವಂಸಗೊಳಿಸಿದೆ. ಜಿಪಿಎ ಅಂದ್ರೆ ಜನರಲ್ ಪವರ್ ಆಫ್ ಅಟಾರ್ನಿ ಮೂಲಕ ಮನೆ ಕಾಂಪೌಂಡ್ ಧ್ವಂಸಗೊಳಿಸಲಾಗಿದೆ. ನಂತರ ಕಾಂಪೌಂಡ್ ಇದ್ದ ಜಾಗದಲ್ಲಿ ಬೋರ್ಡ್ ಅಳವಡಿಸಲಾಗಿದೆ. ಈ ವೇಳೆ ಜಿಪಿಎ ಹೋಲ್ಡರ್ ದೇವರಾಜ್ ಹಾಗೂ ಯಶ್ ತಾಯಿ ಕಡೆಯವರ ಮಧ್ಯೆ ವಾಗ್ಯುದ್ಧವೇ ನಡೆದಿದೆ. ಕೋರ್ಟ್ ಅಲ್ಲಿ ನಮ್ಮಂತ ಇದೆ. ಕೋರ್ಟ್ ನ್ಯಾಯಾಲಯದಲ್ಲಿ 2020 ನಾವು ಕೋರ್ಟಿಗೆ ಹೋದ್ಮೇಲೆ 2020ರಿಂದ ನ್ಯಾಯಾಲಯಕ್ಕೆ ನಾವು ಹೋಗಿ ಬಂದು ಮಾಡ್ತಾ ಇದ್ವಿ. ಇವರು ಒಂದೇ ಒಂದು ಇರಂಗೂ ಬರಲಿಲ್ಲ. ಯಾರೋ ಮೇಡಮ್ ಆಗಲಿ, ಪಕ್ಕದವರು ಸದ್ದ ಹಾಕೊಂಡಿರೋ ನಟರಾಜ್ ಆಗಲಿ ಯಾರೂ ಕೂಡ ಬಂದಿರಲಿಲ್ಲ. ನಾನು ಪ್ರತಿ ಇರಂಗಿಗೂ ಹೋಗಿದ್ದೀನಿ, ಎವಿಡೆನ್ಸು ಅಟೆಂಡ್ ಮಾಡಿದ್ದೀನಿ. ಎಲ್ಲ ಆದರೂ ಕೂಡ ಇವರು ಯಾವತ್ತೂ ಬರಲಿಲ್ಲ. ನ್ಯಾಯಾಲಯದಲ್ಲಿ ಏನೇನು ದಾಖಲಾತಿ ಕೇಳಿದ್ರು ಎಲ್ಲ ದಾಖಲಾತಿಗಳನ್ನು ನಾವು ಒದಗಿಸ್ಕೊಟ್ವಿ. ಈಗ ನ್ಯಾಯಾಲಯದಲ್ಲಿ ನಮ್ಮಂತೆ ತೀರ್ಪಾಗಿದೆ. ಹಾಸನದ ಸತ್ಯಮಂಗಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವೆ ನಂಬರ್ 90ರ ಆಸ್ತಿ ಇದು. ವಿದ್ಯಾನಗರದಲ್ಲಿರುವ 100x50 ಅಡಿ ಅಳತೆಯ ಸೈಟ್ಗೆ ಸಂಬಂಧಿಸಿ ನಟ ಯಶ್ ತಾಯಿ ಹಾಗೂ ಲಕ್ಷ್ಮಮ್ಮ ನಡುವೆ ವ್ಯಾಜ್ಯ ಇದೆ. ಇದಕ್ಕೆ ಸಂಬಂಧಿಸಿ ಸೈಟ್ ಓನರ್ ಲಕ್ಷ್ಮಮ್ಮ ಪರ ದೇವರಾಜ್ ಎಂಬುವರು ಜಿಪಿಎ ಪಡೆದು ಕೇಸ್ ನಡೆಸುತ್ತಿದ್ದಾರೆ. ಕಳೆದ 5 ವರ್ಷಗಳಿಂದ ಹಾಸನದ 4ನೇ ಜೆಎಂಎಫ್ಸಿ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿದೆ. ಕೋರ್ಟ್ ಆದೇಶ ನಮ್ಮ ಪರವಾಗಿ ಬಂದಿದೆ ಅನ್ನೋದು ಜಿಪಿಎ ಹೋಲ್ಡರ್ ದೇವರಾಜ್ ಅವರ ವಾದ. ಒತ್ತುವರಿ ಆರೋಪದ ಬಗ್ಗೆ ಟಿವಿ9 ಜೊತೆ ಮಾತನಾಡಿರೋ ಯಶ್ ತಾಯಿ ಪುಷ್ಪಾ ಅರುಣ್ ಕುಮಾರ್, ಪಿಡಿಒ ನಟರಾಜ್ ವಿರುದ್ಧ ಕಿಡಿಕಾರಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ದಂಧೆ ಮಾಡ್ತಿದ್ದಾರೆಂದು ಆರೋಪಿಸಿದ್ದಾರೆ. ಇಲ್ಲೊಬ್ಬ ಕಳ್ಳ ಇದ್ದಾನೆ ಹಾಸನಲ್ಲಿ, ದೊಡ್ಡ ಕಳ್ಳ ಅಂತ. ಅವನ ಪಿಡಿಒನ ಸರ್ಕಾರಕ್ಕೆ ಒಂದು ಲೆಟರ್ ಬರೀತೀನಿ. ಡಿಕೆ ಅವ್ರ ಹತ್ರ ಒಂದು ಲೆಟರ್ ಹಾಕ್ಬೇಕು, ಇವನ್ ಬಗ್ಗೆ ಅನ್ಕೊಂಡಿದೀನಿ. ಕೊಡ್ಬೇಕು, ಡಿಕೆ ಶಿವಕುಮಾರ್ ಅವ್ರಿಗೆ ಕೊಡ್ಬೇಕು. ಇಲ್ಲಿ ಹಾಸನಲ್ಲಿ ದೊಡ್ಡ ದಂಧೆ ನಡೆಸ್ತಾವ್ ಇವನು ಅಂತ. ಪಿಡಿಒ ಸೈಟ್ ಜಾಗಕ್ಕೆ ಪಿಡಿಒ ಅಂತ ಇರ್ತಾರೆ ಗೊತ್ತಾ, ಗೌರ್ಮೆಂಟ್ ಪಿಡಿಒ. ಅವನೆಲ್ಲ ಇವ್ರನ್ನೆಲ್ಲ ಕ್ರಿಯೇಟ್ ಮಾಡಿರೋದು. ಇದೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಅವನೇ ಮಾಡೋದು. ಆಮೇಲೆ ಅವ್ರಿಗೆ ಎದುರಿಸೋದು, ದುಡ್ಡು ತಗೊಳ್ಳೋದು. ಇದೇ ದಂಧೆ ಅಲ್ಲಿ ವಿದ್ಯಾನಗರ. ಅವ್ನು ಹೇಳ್ತಾವನೆ, ನೀವು ನೋಡಿದೀರಾ, ನಾನ್ ನೋಡಿದೀನೇನ್ರಿ, ನಾನೀಗ ಡಾಕ್ಯುಮೆಂಟ್ಸ್ ತೋರಿಸ್ತೀನಿ. ಅವನು ಕೋರ್ಟ್ ಆರ್ಡರ್ ತೋರ್ಸಕ್ ಹೇಳಿ ಬಂದು ಸೈಟ್ ನಂಬರ್ ಕೇಳಿ ಸರ್, ಅದು ಫಸ್ಟ್ ರೆವಿನ್ಯೂ ಜಾಗ, ಈಗ ಸೈಟ್ ಆಗಿ ಮಾರಿದೀವಿ ಆಯ್ತಾ, ಮಾರಿದ್ದಾರೆ. ಇತ್ತ ತಮ್ಮ ವಿರುದ್ಧದ ಆರೋಪವನ್ನ ಪಿಡಿಒ ನಾಗರಾಜ್ ತಳ್ಳಿ ಹಾಕಿದ್ದಾರೆ. ನಾನು 2018ರಿಂದ 2022 ಅಲ್ಲಿ 4 ವರ್ಷ ಪಿಡಿಒ ಕೆಲಸ ಮಾಡಿದ್ದೀನಿ ಸರ್. ನನ್ನ ಅವಧಿಯಲ್ಲಿ ಅಥವಾ ನಾನೇನಾದ್ರೂ ದಾಖಲೆನ ಮಾಡಿದ್ರೆ ಅದನ್ನ ತೋರ್ಸಕ್ ಹೇಳಿ ಸಂಬಂಧಪಟ್ಟವರಿಗೆ ಕಂಪ್ಲೇಂಟ್ ಕೊಡಕ್ ಹೇಳಿ. ಒಟ್ನಲ್ಲಿ ಸೈಟ್ ಸಮರ ನ್ಯಾಯಾಲಯದ ಮೆಟ್ಟಿಲೇರಿದೆ. ಎರಡೂ ಕಡೆಯವರ ಜಟಾಪಟಿ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮಂಜುನಾಥ್, ಟಿವಿ9 ಹಾಸನ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.